ಹಾಯ್ ಸ್ನೇಹಿತರೆ, ಆತ್ಮೀಯ ವಿದ್ಯಾರ್ಥಿಗಳೇ ತಮ್ಗೆಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಟು ಅಗೇನ್ ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್ಗೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತಾ, ಎಸ್ ಆತ್ಮೀಯರೇ, ವಿಶೇಷವಾಗಿ 3 ದಿನಗಳವರೆಗೆ ಒಂದು ವಿಶೇಷವಾಗಿರ್ತಕ್ಕಂಥ ತರಗತಿಗಳನ್ನ ತಮಗೆ ಕೊಡುವಂತಹ ಪ್ರಯತ್ನ ಮಾಡ್ತಾ ಇದ್ದೇವೆ. ವೆರಿ ಇಂಟ್ರೆಸ್ಟಿಂಗ್ ಯಾವ್ದಪ್ಪ ಅಂತ ಕೇಳಿದ್ರ, ಸೊ 10ನೇ ತರಗತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಬೋರ್ಡ್ ಪರೀಕ್ಷಾ ತಯಾರಿಗೆ ಗಣಿತದಲ್ಲಿ ಪ್ರತಿ ಅಧ್ಯಾಯದಲ್ಲಿ ಯಾವೆಲ್ಲ ಕ್ವಶನ್ಸ್ ಗಳು ಬರಬಹುದು, ಅತಿ ಈಜಿ ಆಗಿರ್ತಕ್ಕಂಥ ಕ್ವಶನ್ಸ್ ಗಳು ಯಾವ ರೀತಿ ಬಿಡಿಸ್ಬೇಕು, ಜೊತೆಗೆ ಕಠಿಣ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನ ಯಾವ ರೀತಿ ಬಿಡಿಸ್ಬೇಕು, ಜೊತೆಗೆ ಬರದೇ ಇರುವ ಪ್ರಶ್ನೆಗಳನ್ನ ಯಾವ ರೀತಿ ಬಿಡಿಸ್ಬೇಕು, ಅತಿ ಹೆಚ್ಚು ಅಂಕಗಳನ್ನ ಯಾವ ರೀತಿ ಪಡೆದುಕೊಳ್ಳಬೇಕು, ಕ್ವಶನ್ಸ್ ಗಳನ್ನ ಯಾವ ರೀತಿ ಅರ್ಥ ಮಾಡ್ಬೇಕು, ಪ್ರತಿಯೊಂದು ಪಾಠಕ್ಕೆ ಅನುಗುಣವಾಗಿ ಸೊ ಚರ್ಚೆ ಮಾಡ್ತಾ ಇದ್ದೇನೆ ಆದ್ಮೇಲೆ. ಸೊ ದಯವಿಟ್ಟು ಮಿಸ್ ಮಾಡ್ಕೋಕ್ ಹೋಗಬೇಡಿ. ಒಂದು ರಿಕ್ವೆಸ್ಟ್ ಏನಪ್ಪಾ ಅಂದ್ರ, ನಿಮ್ಮ ಸಮೀಪ ಇರತಕ್ಕಂಥ ಎಲ್ಲಾ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಇವುಗಳನ್ನ ಕಳಿಸಿ ವಿಡಿಯೋಗಳನ್ನ ಸುಮಾರು ಒಂದು 10 ರಿಂದ 12 ವಿಡಿಯೋಸ್ ಗಳನ್ನ ಮಾಡ್ತಾ ಇದ್ದೇನೆ ಪ್ರತಿ ಚಾಪ್ಟರ್ ಗೆ ಅನುಗುಣವಾಗಿ. ಸೊ ಎಕ್ಸಾಮ್ ಗೆ ಬ್ಲೂ ಪ್ರಿಂಟ್ ಪ್ರಕಾರ ನಾವೇನ್ ಮಾಡ್ತಾ ಇದ್ದಪ್ಪ ಅಂದ್ರೆ, ಕೆಲವೊಂದು ಪ್ರಶ್ನೆಗಳನ್ನ ತೆಗೆದುಕೊಂಡು ಯಾವ ರೀತಿ ಬಿಡಿಸ್ಬೇಕು, ಅತಿ ಸರಳವಾಗಿ ಹೀಗೂ ಬಿಡಿಸಬಹುದೇನಾ, ಆರಾಮಾಗಿ ಮಾರ್ಕ್ಸ್ ಗಳನ್ನ ಪಡಿಬಹುದೇನಾ ಅನ್ನೋದ್ರ ಬಗ್ಗೆ ನಾನು ಚರ್ಚೆ ಮಾಡ್ತಾ ಇದ್ದೇನೆ. ಸೊ ಬನ್ನಿ ಲೆಟ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ಮೊದಲನೇ ಅಧ್ಯಾಯ ಸೊ ದಟ್ ಈಸ್ ಯಾವ್ದಪ್ಪ ಅಂತ ಕೇಳಿದ್ರೆ, ಸೊ ದಟ್ ಈಸ್ ವಾಸ್ತವ ಸಂಖ್ಯೆಗಳು, ದಟ್ ಈಸ್ ಕಾಲ್ಡ್ ರಿಯಲ್ ನಂಬರ್ ಅಂತ ಕರಿತಾ ಇದ್ದೇವೆ. ಸೊ ಈ ರಿಯಲ್ ನಂಬರ್ ಗೆ ಸಂಬಂಧಪಟ್ಟಿರ್ತಕ್ಕಂತ ಚರ್ಚೆ ಮಾಡೋದಾದ್ರೆ, ಸೊ 1 ಅಂಕದ ಒಂದು ಪ್ರಶ್ನೆ ನಿಮ್ಗೆ ಸಿಗ್ತಾ ಇದೆ, ನೆನ್ಪಿಟ್ಕೋರಿ. 1 ಅಂಕದ ಒಂದು ಪ್ರಶ್ನೆ ಏನಾದೀತು ಹೇಳ್ರಿ, ಸೊ ಬರ್ತಾ ಇದಾವೆ. 2 ಅಂಕದ 2 ಪ್ರಶ್ನೆಗಳು ನಮ್ಗೆ ಸಿಗ್ತಾ ಇದಾವೆ ನೋಡಿ. 1 ಅಂಕದ 1, 2 ಅಂಕದ 2 ಪ್ರಶ್ನೆಗಳು, ಒಟ್ಟು 3 ಪ್ರಶ್ನೆಗಳು 5 ಅಂಕಗಳು ನಿಮಗೆ ಏನಾಗ್ತವಪ್ಪ ಅಂದ್ರೆ ಅವೈಲೇಬಲ್ ಆಗ್ತಾ ಇದಾವೆ. ಅಂದ್ರೆ ಈ ಪಾಠ ನಿಮಗೆ 5 ಅಂಕಗಳನ್ನ ಕೊಡ್ತಾ ಇದೆ. ಅತಿ ಸರಳವಾಗಿರ್ತಕ್ಕಂಥ ಟಾಪಿಕ್, ನೆನ್ಪಿಟ್ಕೋರಿ. ಪ್ರತಿಯೊಂದು ಮೊದಲಿಗೆ ಮಾಡ್ತಕ್ಕಂಥ ಏನು ಕ್ಲಾಸ್ಗಳದಾವಲ್ರಿ, ಅವು ಅತಿ ಸರಳವಾಗಿರ್ತಕ್ಕಂಥ ಗ್ಯಾರಂಟಿ ಪರೀಕ್ಷೆಗೆ ಬರಬಹುದಾಗಿರ್ತಕ್ಕಂಥ ಪಾಠಗಳನ್ನ ಚರ್ಚೆ ಮಾಡ್ತೀನಿ. ಆಮೇಲೆ ಕನ್ಫ್ಯೂಷನ್ ಡಿಫಿಕಲ್ಟ್ ಲೆವೆಲ್ ಇರತಕ್ಕಂಥ ಕ್ವಶನ್ಸ್ ಗಳನ್ನ ಮುಂದಿನ ಭಾಗದಲ್ಲಿ ನಾನು ಚರ್ಚೆ ಮಾಡ್ತಿರ್ತೇನೆ. ಸೊ ಇವತ್ತು ಸರಳವಾಗಿರ್ತಕ್ಕಂಥ ಒಂದು ಅಧ್ಯಾಯ, ಸೊ ದಟ್ ಈಸ್ ವಾಸ್ತವ ಸಂಖ್ಯೆಗಳು. 5 ಅಂಕ ನಿಮ್ಮ ಕಿಶೆಯಲ್ಲಿ, ನಿಮ್ಮ ಜೇಬಿನಲ್ಲಿ ಇದಾವೆ, ಹೌದಾ? ಸೊ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. 1 ಅಂಕದ ಪ್ರಶ್ನೆಗಳು ಯಾವೆಲ್ಲ ಬರಬಹುದು ಅನ್ನೋದನ್ನ ನೋಡ್ತಾ ಇದ್ದೇವೆ. ಅತಿ ಸರಳವಾಗಿದೆ. ರೂಟ್ ಅನ್ನುವಂತಹ ಶಬ್ದ ಬರ್ತಂದ್ರೆ ರೂಟ್ 2 ಆಗಿರ್ಬೋದು, ರೂಟ್ 3 ಆಗಿರ್ಬೋದು, ರೂಟ್ 4 ಬರಂಗಿಲ್ಲ, ರೂಟ್ 5 ಆಗಿರ್ಬೋದು, ರೂಟ್ 7 ಆಗಿರ್ಬೋದು, ಇವನ್ ಪೈ ಬಂದ್ರು ಸಹಿತ. ಪೈ ಗೊತ್ತಿದೆ ನಿಮಗೆ, ಸೊ ಪೈ ಅದಲ್ಲ. ಸೊ ಈ ಪೈನು ಸಹಿತ ಒಂದ್ ಏನಪ್ಪಾ ಅಂದ್ರ ಅಭಾಗಲಬ್ಧ ಸಂಖ್ಯೆ ಅಂತ ಕರಿತಾ ಇದಾವೆ, ನೆನ್ಪಿಟ್ಕೊಳ್ಳಿ. ಪೈ ಅನ್ನೋದು ಸಹಿತ ಒಂದ್ ಏನಾಗಿರ್ತೈತಿ, ಅಭಾಗಲಬ್ಧ ಸಂಖ್ಯೆ ಆಗಿರ್ತಾ ಇದೆ, ಇರ್ರೇಷನಲ್ ನಂಬರ್. ಅಭಾಗಲಬ್ಧ ಸಂಖ್ಯೆ ಅಂದ್ರೆ ಏನ್ ಹೇಳ್ರಿ, ಸೊ ಅದನ್ನ ದಶಮಾಂಶ ರೂಪದಲ್ಲಿ ಬರೆಯಲು ಸಾಧ್ಯವಿಲ್ಲ. ದಶಮಾಂಶ ಅಂದ್ರೆ ಹೆಂಗಿರ್ತೈತಿ ಹೇಳ್ರಿ, ಅದು ಆವರ್ತನಗೊಳ್ಳಂಗಿಲ್ಲ, ರಿಪಿಟೇಷನ್ ಕಂಡು ಬರಂಗಿಲ್ಲ, ಅಪೂರ್ಣ ಅಂತ್ಯಗೊಳ್ಳದ ದಶಮಾಂಶ ವಿಸ್ತರಣೆಯನ್ನ ಹೊಂದಿರ್ತಾ ಇದೆ, ನೆನ್ಪಿಟ್ಕೊಳ್ಳಿ. ಅಂದ್ರೆ ಅಂತ್ಯಗೊಳ್ಳದ ದಶಮಾಂಶ ವಿಸ್ತರಣೆಯನ್ನ ಹೊಂದಿರತಕ್ಕಂತ ಸಂಖ್ಯೆಗಳು ಯಾವಾಗಿರ್ತಾವ್ರೆ, ಅಭಾಗಲಬ್ಧ ಸಂಖ್ಯೆಗಳಾಗಿರ್ತಾ ಇದಾವೆ. ಸೊ ಗೊತ್ತಿರ್ಬೇಕಿದ್ ನಿಮಗೆ, ಹೌದಾ? ಎಸ್, ಭಾಗಲಬ್ಧ ಪೂರ್ಣಾಂಕ ಸ್ವಾಭಾವಿಕ ಇದೆಲ್ಲ ಒಂದು ಗುಂಪಾದ್ರೆ, ಅಭಾಗಲಬ್ಧ ಸಂಖ್ಯೆ ಅನ್ನೋದು ಒಂದು ಸಪರೇಟ್ ಗುಂಪಾಗಿದೆ, ನೆನ್ಪಿಟ್ಕೋರಿ, ಹೌದಾ? ಎಸ್, ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ. ವೆರಿ ಇಂಟ್ರೆಸ್ಟಿಂಗ್, ಎಕ್ಸಾಮ್ ಬರಬಹುದು. 140 ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ. ಸೊ ಗಮನಿಸ್ಬೇಕು, ನಾವು ತಾವಿಲ್ಲಿ ಕನ್ಫ್ಯೂಷನ್ ಮಾಡ್ಕೊಂಗಿಲ್ಲ. ಇಲ್ಲಿ ಯಾವ್ದು ಬೇಕಾವ್ ಪ್ರಶ್ನೆ ಬರ್ಬೋದು. ನಾನು 1 ಅಂಕಿ ತೆಗೆದುಕೊಂಡೇನಿ, ಯಾವ್ದು 140, ರೈಟ್? 140 ಅಂದ್ ಕೂಡ ಇದೇ ಬರ್ತಿತ್ತಲ್ಲ, ಅಲ್ಲಿ 72 ಬರ್ಬೋದು, 50 ಬರ್ಬೋದು, 36 ಬರ್ಬೋದು, 48 ಬರ್ಬೋದು, ಯಾವ್ದು ಬೇಕಾದ್ ಬರ್ಬೋದು. ಬಟ್ ಯಾವ ರೀತಿ ಬಿಡಿಸ್ಬೇಕು ಅನ್ನೋದು ಗೊತ್ತಿರ್ಬೇಕು, ರೈಟ್? ಇಲ್ಲ ಅವಿಭಾಜ್ಯ ಅಪವರ್ತನ ಅಂದ್ರೆ ನಮ್ಗೆ ಗೊತ್ತಿರ್ಬೇಕು. ಅವಿಭಾಜ್ಯ ಸಂಖ್ಯೆಗಳು ಯಾವ್ದಾವ್ರಿ, ಸೊ ನಮ್ಗೆ ಗೊತ್ತಿರ್ಬೇಕು ಅವಿಭಾಜ್ಯ ಸಂಖ್ಯೆಗಳು. ಇದನ್ನೇನು ಬರಂಗಿಲ್ಲ, ಪೇಪರ್ನಾಗ ಸ್ವಲ್ಪ ಗೊತ್ತಿರ್ಬೇಕಿತ್ತು. ಇದ ಟ್ರಿಕ್ಸ್ ಗೊತ್ತಿದ್ರು ಅದನ್ನ ಉತ್ತರನ ಆರಾಮಾಗಿ ಕಂಡುಹಿಡಿಬಹುದು, ಹೌದು? ಅವಿಭಾಜ್ಯ ಸಂಖ್ಯೆಗಳು ಯಾವ, 2, 3, 5, 7, ನೆಕ್ಸ್ಟ್ 11, 13, ನೆಕ್ಸ್ಟ್ 17, 19. ಸೊ ಈ ರೀತಿ ಬರ್ತಾ ಇದಾವೆ. ಸೊ ಇವು ಯಾವ ಮಗ್ಗಿಯಲ್ಲಿ ಇರೋದಿಲ್ಲ, ಕೇವಲ 2 ಅಪವರ್ತನಗಳು ಇರ್ತಾ ಇದಾವೆ. ಒಂದೊಂದು ಮಗ್ಗಿಲಿ ಇರ್ತಾ ಇದಾವೆ, ಒಂದು ಅದೇ ಸಂಖ್ಯೆ ಮಗ್ಗಿಲಿ ಇರ್ತಾ ಇದಾವೆ. ಸೊ ದಟ್ ಈಸ್ ಕಾಲ್ಡ್ ಪ್ರೈಮ್ ನಂಬರ್ ಅಂತ ನಾವು ಕರಿತಾ ಇದಾವೆ. ಅವಿಭಾಜ್ಯ ಸಂಖ್ಯೆಗಳು ಅಂತ ಕನ್ಸಿಡರ್ ಮಾಡ್ತಾ ಇದಾರೆ. ಇವುಗಳನ್ನ ತೊಂದ ಏನ್ ಮಾಡೋದ, 144ನ ಭಾಗಾಕಾರ ಮಾಡೋದ, ರೈಟ್? ಸೊ 140ನ ಯಾವ ರೀತಿ ಡಿವೈಡೇಷನ್ ಮಾಡ್ಬೇಕು, ನಿಮಗೆ ಯಾವ ಬೇಕಾದ ಒಂದು ಮಗ್ಗಿ ತಗೋರಿತಾರ. 2 ತಗೋಬೇಕಂತ ಏನ್ ರೂಲ್ಸ್ ಇಲ್ಲ, 2 ತಗೋಬೇಕು, 3 ತಗೋಬೇಕು, 5 ಈಜಿಯಾಗಿ ನಿಮ್ಗೆ ಗೊತ್ತಿರ್ಬೇಕು. ನಾನು ಈಜಿಯಾಗಿ ಯಾವ್ದು ತಗೋತೇನಪ್ಪ ಅಂದ್ರೆ 140 7 ಮಗ್ಗಿ ತಗೋತಾನೆ, ಈಜಿ ಆಗಿಬಿಡೈತಿ. ಯಾವ್ದು ಬೇಕಾದ್ ತಗೋಬಹುದು, ಹಿಂಗ ತಗೋಬೇಕಂತೇನಿಲ್ಲ, ಬಟ್ ಇವತ್ನ ತಗೋಬೇಕು. ಹಾ, ಮತ್ತೆ 2 ನೀವು ಅನ್ಬೋದು ಸರ್ 14 ಬೇರೆ, ಯಾವ್ದು ಬೇರೆ 140 ಬರ್ತಾ ಇದೆ ಅಲ್ರಿ. ಸೊ ಬೇರೆ ಬೇರೆ 5ನ ಮಗ್ಗಿಲಿನೂ ಹೋಗ್ತಿರ್ತದ, 6ನ ಮಗ್ಗಿಲಿ. ಸೊ ಕೆಲವೊಮ್ಮೆ ಏನಾಗ್ತದಪ್ಪ ಅಂದ್ರೆ 6 2 12 20 ಹೋಗಂಗಿಲ್ಲ. 0 ಬಂದೈತಿ ಅನ್ಕೂಲ 10ನ ಮಗ್ಗಿಲಿ ಓದಿದೆ, 10 14 ಅನ್ನಂಗಿಲ್ಲ, 10 ತಗೊಂಗಿಲ್ಲ. ಯಾಕ 10 ಅನ್ನೋದು ಭಾಜ್ಯ ಸಂಖ್ಯೆ ಇರೋದು, ಅವಿಭಾಜ್ಯ ಸಂಖ್ಯೆ ಅಲ್ಲ. ನಾವು ತಗೋಬೇಕಾದ್ರೆ ಯಾವ ಸಂಖ್ಯೆ ತಗೋಬೇಕ್ರಿ, ಅವಿಭಾಜ್ಯ ಸಂಖ್ಯೆಗಳನ್ನ ತಗೋಬೇಕು.
ಕೆಲವೊಬ್ಬರಿಗೆ ಮಗ್ಗಿ ಕನ್ಫ್ಯೂಸ್ ಆಗ್ತಿರ್ತಾವ್ರಿ. ನೋಡಿ 48 ಬತ್ತು 36 ಬತ್ತು ಅಂದ್ರ ಎರಡೊಂದ್ ಮಗೆ 36 ಇಲ್ಲಿ ಒಂದು ಗಾಬರಿ ಆಗ್ತಿರ್ತಾರೆ. ಹೌದಾ? ಸೊ ಹಾಗಾಗಿ ನಾನು ಈಸಿಯಾಗಿ ತಗೋಬೇಕಾದ್ರೆ ಯಾವ್ದು ತಗೋದು ಆನ್ಸರ್ ಲಾಸ್ಟ್ ಸೇಮ್ ಬರ್ತಾ ಇದೆ. ಸೊ 7 ತಗೋಣ. 7 ಮಗೆ 14 ಎಷ್ಟಲೇ ಇದೆ ರೀ? 2 ಇದೆ. 7 ಮಗೆ 0 ಇದೆ ರೀ? 7 0 ಇದೆ. 20 ಬಂತಲ್ಲ, 20 ಇದ್ರೆ ಯಾವ ಮಗೆ ಆಗೈತಿ? ಈಸಿ ತಗೋರಿ. ಈಸಿ ಯಾವ ತಗೋ? ನಾನು 5 ತಗೋತಾ ಇದ್ದೇನೆ. ರೈಟ್? ಸೊ 5 ಮಗೆ ಯಾವ್ದೈತಿ? 4 20 ಇದೆ. ಸಿಂಪಲ್. ಈ 4 ಇದ್ರೆ ಯಾವ ಮಗೆ ಆಗೈತಿ? ಎಸ್ 2 ಮಗೆ ಆಗಿದೆ ರೀ. 2 ಅಷ್ಟಲೇ ಇದೆ ರೀ? 2 ಮತ್ತೆ 2 ಮಗೆ ಆಗಿದೆ. ಲೆಕ್ಕ ಮುಗೀತು. ಬಟ್ ಬರೀತ್ನಾಗ ಏನ್ ಮಾಡ್ಬೇಕಂದ್ರೆ ಸಿಂಪಲ್ ಆಗಿ ಸೀರಿಯಲ್ ವೈಸ್ ಸರಳದಿಂದ ಕಠಿಣ ಅಂದ್ರೆ ಕಡಿಮೆದಿಂದ ಹೆಚ್ಚು 2 8 2 8 5 8 7 ಈ ರೀತಿ ಬರಿಬೇಕು. ರೈಟ್? ಸೊ ಈ ರೀತಿ ಬರೋದ್ರಂದ್ರೆ ಮುಗಿತ್ ಲೆಕ್ಕ ಮುಗಿತಿದೆ. ಅವಿಭಾಜ್ಯ ಅಪವರ್ತನ ಗುಣಲಬ್ಧ ನೋಡಿ ಇಂಟ್ರೆಸ್ಟಿಂಗ್ ಇದೆ ಅಲ್ರಿ, ಮಜಾ ಇದೆ ಅಲ್ರಿ, ಆರಾಮಾಗಿ ಬರಿಬಹುದು ನಾವ. ಹಿಂಗ ತಗೋಬೇಕಾದನ್ನಿಲ್ಲ. ಯಾವ ಬೇಕಾ ಸಂಖ್ಯೆಗಳನ್ನ ನೀವೇನ್ ಮಾಡ್ಬೋದು ತಗೋಬಹುದು. ನೆನ್ಪಿಟ್ಟುಕೋರಿ. ಕ್ಲಿಯರ್? ಸೊ ಬಟ್ ಯಾವ ಇರಬೇಕು? ಅವೆಲ್ಲ ಏನಾಗಿರ್ಬೇಕು? ಅವಿಭಾಜ್ಯ ಸಂಖ್ಯೆಗಳೇ ಆಗಿರಬೇಕು. ಸೊ ನಿಮಗಿದು ಕ್ಲಿಯರ್ ಆಗಿ ಗೊತ್ತಿರ್ಬೇಕಾಗುತ್ತೆ. ರೈಟ್? ಎಸ್ ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ಸೊ 1 ಅಂಕ ಗ್ಯಾರಂಟಿ ಬರುವಂತ ಫಿಕ್ಸ್ ಕ್ವಶನ್ಸ್ ಅಂತಾನೆ ಹೇಳ್ಬೋದು. ಈ ಬಾರಿ 1 ಅಂಕದಲ್ಲಿ ಬರುವಂತ ಸಾಧ್ಯತೆ ಇದೆ. ಅಂಕಗಣಿತದ ಮೂಲ ಪ್ರಮೇಯನ ಬರೆಯಿರಿ ಅಂತಂದ. ಸೊ ನಿಮ್ಗೆಲ್ಲ ಗೊತ್ತಿದೆ ಅವಿಭಾಜ್ಯ ಸಂಖ್ಯೆಯನ್ನ ನಾವ್ ಏನ್ ಮಾಡ್ಬೋದು ಹೇಳ್ರಿ? ಎಸ್ ಸಂಯುಕ್ತ ಸಂಖ್ಯೆಗಳನ್ನ ಏನ್ ಮಾಡ್ಬೋದಪ್ಪ ಅಂದ್ರ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವನ್ನಾಗಿ ಬರಿಬಹುದು. ನಾವ್ ಇಂತ ಬರುದಿಲ್ಲ. ಸೊ ಈಗ ಉದಾಹರಣೆ 140 ಅನ್ನೋದು ಒಂದು ಸಂಯುಕ್ತ ಸಂಖ್ಯೆ. ಸಂಯುಕ್ತ ಅಂದ್ರೆ ಏನ್ ಹೇಳ್ರಿ? ಭಾಗ ಹೋಗ್ತಕ್ಕಂತ ಸಂಖ್ಯೆ. 2ಕ್ಕಿಂತ ಹೆಚ್ಚು ಅಪವರ್ತನಗಳು ಇರ್ತಾ ಇದಾವೆ. ನೆನ್ಪಿಟ್ಕೋರಿ. ಅತಿ ಚಿಕ್ಕ ಸಂಯುಕ್ತ ಸಂಖ್ಯೆ ಯಾವ್ದಂದ್ರೆ 4 ಇದೆ. ನೆನ್ಪಿಟ್ಕೋರಿ. ಅತಿ ಚಿಕ್ಕ ಭಾಜ್ಯ ಸಂಖ್ಯೆ ಅಂದ್ರೆ ಸೊ ದಟ್ ಈಸ್ ಆಲ್ಸೋ 4. ಭಾಜ್ಯ ಅಂದ್ರೇನು ಒಂದ, ಸಂಯುಕ್ತ ಸಂಖ್ಯೆ ಅಂದ್ರೇನು ಒಂದನ್ನು ನಾವು ಕನ್ಸಿಡರ್ ಮಾಡಬಹುದು ಇಲ್ಲಿ. ರೈಟ್? ಸೊ ಈ 140 ನಾವೇನ್ ಮಾಡ್ಬೋದು ಹೇಳ್ರಿ? ಅಂದ್ರೆ 140 ಅನ್ನೋದು ಒಂದೇನ್ ಹೇಳ್ರಿ? ಸಂಯುಕ್ತ ಸಂಖ್ಯೆ. ಆ ಸಂಯುಕ್ತ ಸಂಖ್ಯೆಯನ್ನ ಏನ್ ಮಾಡ್ಬೋದು? ಅವಿಭಾಜ್ಯ ಅಪವರ್ತನಗಳನ್ನಾಗಿ ಬರಿಬಹುದು. ಇಷ್ಟರೇ ಬೈಪಾಟ್ ಮಾಡಿಬಿಡ್ರಿ ಸಾಕ, ಅರ್ಧ ಮಾರ್ಕ್ಸ್ ಬರ್ತಾ ಇದೆ. ಹೌದಾ? ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವನ್ನಾಗಿ ಏನ್ ಮಾಡ್ಬೋದು? ವ್ಯಕ್ತಪಡಿಸಬಹುದು. ನೆನ್ಪಿಟ್ಟುಕೋರಿ. ಹೌದಾ? ಸೊ ಈ ಅಪವರ್ತನವು ಅವಿಭಾಜ್ಯ ಅಪವರ್ತನವು ಬರುವ ಕ್ರಮವನ್ನ ಏನ್ ಮಾಡ್ತೈತಿ? ಹೊರತುಪಡಿಸಿ ಸೊ ಅನನ್ಯವಾಗಿರ್ತೈತಿ ಅನ್ನುವಂತ ವಿಚಾರವನ್ನ ಯಾವ ಪ್ರಮೇಯ ಹೇಳ್ತೈತಿ ಅಂದ್ರೆ ಅಂಕಗಣಿತದ ಮೂಲ ಪ್ರಮೇಯ ನಮಗೆ ಹೇಳ್ತೈತಿ. ಸೊ ನೆನ್ಪಿಟ್ಕೋರಿ. 1 ಅಂಕ ಪ್ರಶ್ನೆ ಬರುವಂತ ಸಾಧ್ಯತೆ ಇರದೆ. ಅದು ಯಾವ್ದು ಬರ್ತದೆ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಬಟ್ ಬರುವಂತ ಸಾಧ್ಯತೆ ತುಂಬಾನೇ ಇದಾವೆ. ಸೊ ನೆನ್ಪಿಟ್ಕೋರಿ. ಇನ್ನ ಮಸಾಲಾಸಾದ ಮೇಲೆ ಪ್ರಶ್ನೆ ಬರ್ತಾ ಇದೆ. ಸೊ ಇಲ್ಲಿ ಪ್ರಶ್ನೆ ಕೇಳಿದರು ಎ ಮತ್ತು ಬಿಗಳು ಕನ್ಫ್ಯೂಷನ್. ಎ ಮತ್ತು ಬಿಗಳು ಎರಡು ಸಹ ಅವಿಭಾಜ್ಯಗಳು. ಸಹ ಅವಿಭಾಜ್ಯಗಳಂದ್ರೆ ಏನ್ ಹೇಳ್ರಿ? ಅವುಗಳ ಮಾಸ ಒಂದಿರ್ತಾ ಇದೆ. ನೆನ್ಪಿಟ್ಕೋರಿ. ಸಹ ಅವಿಭಾಜ್ಯಗಳ ಮಾಸ ಯಾವತ್ತು ಏನಾಗಿರ್ತೈತಿ? ಸಹ ಅವಿಭಾಜ್ಯಗಳು ಸಹ ಅವಿಭಾಜ್ಯಗಳ ಮಾಸ ಯಾವಾಗ್ಲೂ ಏನಾಗಿರ್ತೈತಿ ಹೇಳ್ರಿ? ಒಂದೇ ಆಗಿರ್ತಾ ಇದೆ ಸ್ನೇಹಿತರೆ. ನೆನ್ಪಿಟ್ಕೋರಿ. ಯಾವಾಗೂ ಸಹಿತ ಏನಾಗಿರ್ತೈತಿ? ಒಂದೇ ಇರ್ತಾ ಇದೆ. HCF ಎಷ್ಟಿರ್ತೈತಿ? 1. ಸಹ ಅವಿಭಾಜ್ಯಗಳಿಗೆ ಇನ್ನೊಂದು ಹೆಸರ ಪರಸ್ಪರ ಅವಿಭಾಜ್ಯ ಸಂಖ್ಯೆಗಳು ಅಂತಾನೂ ಕರಿತಾ ಇದ್ದಾರೆ. ನೆನ್ಪಿಟ್ಕೋರಿ. ಕೋ ಪ್ರೈಮ್ ನಂಬರ್ ಅಂತ ಕರಿತಾ ಇದ್ದಾವೆ. ನೆನ್ಪಿಟ್ಕೋರಿ. ಸಹ ಅನ್ನಬಹುದು ಅಥವಾ ಪರಸ್ಪರ ಅವಿಭಾಜ್ಯ ಸಂಖ್ಯೆಗಳ ಮಾಸ ಏನಾಗಿರ್ತೈತಿ? ಒಂದಾಗಿರ್ತೈತಿ. ಅವುಗಳ ಲಸ ಅವುಗಳ ಗುಣಲಬ್ಧ ಆಗಿರ್ತಾ ಇದೆ. ನೆನ್ಪಿಟ್ಕೋರಿ. ಮಾಸ ಏನಾಗಿರ್ತೈತಿ? ಒಂದಾಗಿರ್ತೈತಿ. ಸೊ ಅವುಗಳ ಲಸ ಏನಾಗಿರ್ತೈತಿ ಹೇಳ್ರಿ? ಗುಣಲಬ್ಧ ಆಗಿರ್ತಾ ಇದೆ. ನೆನ್ಪಿಟ್ಕೋರಿ. ಗುಣಲಬ್ಧ ಅಂದ್ರೆ ಕೊಟ್ಟಂತಹ ಸಂಖ್ಯೆಗಳ ಗುಣಲಬ್ಧ. ಈಗ ಕೊಟ್ಟಿದ್ದಾರೆ ಅವ್ರಿ ಎ ಮತ್ತು ಬಿ ಕೊಟ್ಟಿದ್ದಾರೆ ಅಂದ್ರೆ ಎ ಮತ್ತು ಬಿ ಗಳ ಗುಣಾಕಾರ ಉತ್ತರ ಏನ? AB ಆಗಿರ್ತೈತಿ. ದಟ್ ಈಸ್ LCM ಆಗಿರ್ತಾ ಇದೆ. ನೆನ್ಪಿಟ್ಕೋರಿ. ಒಂದ್ ವೇಳೆ ಈಗ ಬೇರೆ ಯಾವ್ದಾದ್ರು ಕೊಟ್ರಿ, ಉದಾಹರಣೆ ಯಾವ್ದು ಕೊಟ್ಟಿದಾರಪ್ಪ ಅಂದ್ರೆ ಈ 5 ಮತ್ತು 6 ಕೊಟ್ಟಿದ್ದಾರೆ ತಗೋರಿ. ಎಸ್ 5 6 ಏನ್ ಹೇಳ್ರಿ? ಇದೊಂದು ಪರಸ್ಪರ ಅವಿಭಾಜ್ಯ ಸಂಖ್ಯೆಗಳ ಗುಂಪು ಅಂತ ಕೇಳ್ತೇವೆ. ಗಾಬರಿ ಆಗಕ್ ಹೋಗ್ಬೇಡ್ರಿ. ಸೊ 6 ಸಮ ಸಂಖ್ಯೆ, ನೋ ಪ್ರಾಬ್ಲಮ್. 5 6 2 ಯಾವ ಮಗ್ಗೆ ಆಗಿಲ್ಲ ಅನ್ಕೂಲ ಅವುಗಳ ಮಸ ಒಂದಿರ್ತಾ ಇದೆ. ಅಂದ್ರೆ ಅದು ಪರಸ್ಪರ ಅವಿಭಾಜ್ಯ ಸಂಖ್ಯೆಗಳ ಗುಂಪು. HCF ಏನಾಗಿರ್ತೈತಿ? ಒಂದೈತಿ ಮೋಸ. ಇನ್ನು LCM ಅವುಗಳ ಗುಣಾಕಾರ 5 6 ಎಷ್ಟು? 30. ಅಂಕಿ ಕೊಟ್ರೆ ಡೈರೆಕ್ಟ್ ಗುಣಾಕಾರ ಮಾಡಿ ಬೇರೆ ಲಸ ಮೋಸ ಕೇಳ್ಯಾರ ಅಂದ್ರೆ 50 ಏನಾಗಿರ್ತೈತಿ? ಒಂದಾಗಿರ್ತಾ ಇದೆ. ನೋಡಿ ಇಷ್ಟು ಬಿಟ್ಟು ಯಾವ್ದು ಕ್ವಶನ್ಸ್ ಬರೋದೇ ಇಲ್ಲ. ನೆನ್ಪಿಟ್ಕೊರಿ. 1 ಅಂಕದ ಪ್ರಶ್ನೆಗಳು ಇದ್ರ ಮೇಲೆ ಡಿಫೆಂಡ್ ಆಗಿರ್ತಾ ಇದಾವೆ. ಸೊ ನೆನಪಿರ್ಲಿ. ಇನ್ನು ಸಾಕಷ್ಟು ಇದಾವೆ. ಇನ್ನೊಂದು ಇದೆ ಸ್ನೇಹಿತರೆ 1 ಅಂಕದ ಮತ್ತೊಂದು ಪ್ರಶ್ನೆ ಇದೆ. ತಾವು ನೋಡ್ಬೋದು ಇಲ್ಲಿ 12 ಮತ್ತು 15ರ ಮೋಸ 3 ಆಗಿದೆ. ಹಾಗಾದ್ರೆ 12 15ರ ಲಸ ಎಷ್ಟು? ಸಿಂಪಲ್ ಇದೆ ಅಲ್ರಿ? ಎಸ್ ನಿಮ್ಗೆ ಗೊತ್ತಿದೆ 12 ಗುಣಾಕಾರ 15ರ ಮಸ ಎಷ್ಟು ಕೊಟ್ಟಿದ್ದಾರೆ? 3 ಕೊಟ್ಟಿದ್ದಾರೆ. ಇಂಟು 10ರ ಲಸ ಕೇಳಿದ್ದಾರೆ. ಸಿಂಪಲ್. ಒಟ್ಟ ವಿಚಾರ ಮಾಡಂಗಿಲ್ಲ ರೀ. 12 ಇದೆ, ಗುಣಾಕಾರ 15 ಇದೆ. ಆ 3 ಕಿಡಿ ಬಂದ್ರೆ ಏನಾಗ್ತದೆ? ಡಿವೈಡ್ ಆಗ್ತದೆ. ದಟ್ ಈಸ್ ಈಕ್ವಲ್ ಟು ಏನಾಗಿರ್ತೈತಿ? ಲಸ ಆಗಿರ್ತಾ ಇದೆ. ಎಸ್ ಕಡ್ತಾವ್ರಿ. 3 1 3 5 12 5 ಎಷ್ಟು ಹೇಳ್ರಿ? 60. ಸೊ ದಟ್ ಈಸ್ ಏನಾಗಿರ್ತದೆ ಹೇಳ್ರಿ? ಲಸ ಆಗಿರ್ತಾ ಇದೆ. ಇಲ್ಲಿ ಯಾವುದೇ ಒಂದು ಸಂಖ್ಯೆನ ಕಂಡಿಡೀರಿ ಅಂದ್ರೆ ಇದೇ ಫಾರ್ಮುಲಾ ಯೂಸ್ ಮಾಡ್ಬೇಕು. ಮೊಸ ಲಸ ಮತ್ತು 2 ಸಂಖ್ಯೆಗಳ ನಡುವಿನ ಸಂಬಂಧ ಬೇರೆ ಅಂದ್ರೆ ಇದೇ ಸೂತ್ರ ಬರಿತಾ ಇದಾವೆ. ಯಾವುದು? 2 ಸಂಖ್ಯೆಗಳ ಗುಣಲಬ್ಧವು
ಮಸಾಲ ಸರಳಗೊಳ್ಳೋದಕ್ಕೆ ಸಮನಾಗಿರ್ತಾ ಇದೆ. ರೈಟ್. ಸೊ ಇದನ್ನ ಬಿಟ್ಟು ಪ್ರಶ್ನೆಗಳು ಯಾವುದು ಬರೋದಿಲ್ಲ ಅಂತ ಅನ್ಕೊಂಡಿದೀನಿ ಒಂದು ಅಂಕಕ್ಕ. ಸೊ ನೆನಪಿರ್ಲಿ ಅಂತ ಹೇಳ್ತಾ ಸಿಂಪಲ್ ಆಗಿ ಮಸಾಲ ಸಾಕಣೆ ಹಿಡಿಬಹುದು ನೀವು ಅಂತ ಹೇಳ್ತಾ 2 ಅಂಕದ ಪ್ರಶ್ನೆಗಳು ಯಾವೆಲ್ಲ ಬರಬಹುದು. ಒಂದ್ ಪ್ರಶ್ನೆ ಇದೆ ನೋಡ್ರಿ, 306 657ರ ಮ ಸ ಅ 9 ಆದರೆ 306 657ರ ಲ ಸ ಅ ಎಷ್ಟು? ಈಗಾಗಲೇ ಹೇಳಿದೆ ನಾನು ಹೆಂಗು. ಈಗ 2 ಸಂಖ್ಯೆಗಳಂದ್ರೆ ಯಾವ? ಎ ಇಂಟು ಬಿ ಅಂತ ತಿಳ್ಕೊಂಡಾರೆ. ಮಸಾಲಾಸ್ ಅಂದ್ರ ಎಚ್ ಇಂಟು ಎಲ್. ದಟ್ ಈಸ್ ರೂಲ್ಸ್ ಇದೆ, ನಮಗೆ ಗೊತ್ತಿರ್ಬೇಕಿದು. ಹೌದಾ? ಎಸ್. ಎ ಅಂದ್ರೆ ಏನ? 1ನೇ ಸಂಖ್ಯೆ 306 ಇಂಟು ಬಿ ಅಂದ್ರೆ ಏನು? 657. ನಿಮಗೆ ಎಷ್ಟು ಬರ್ತದಲ್ಲ ಅಷ್ಟು ಬರೀರಿ. ಎಲ್ಲಾ ಬಂದ್ರೆ ಬಿಡಿಸ್ಬೋದು, ಬರ್ದೇನು ಇಷ್ಟರೇ ಕಲೀರಿ. ಮಸ ಎಚ್ ಮಸ ಎಷ್ಟು ಬಂದೈತಿ? ಸೊ 9 ಕೊಟ್ಟಿದ್ದಾರೆ. ಇಂಟು ಲಸ ಗೊತ್ತಿಲ್ಲ, ಎಲ್ಲಂಗೆ ಹೇಳ್ರಿ. ನಮಗ್ ಲಸ ಬೇಕಾಗಿದ 9 ಈ ಕಡೆ ಬಂದ್ರೆ ಏನಾಗ್ತದೆ? ಭಾಗಾಕಾರ ಆಗ್ತೈತಿ. ಸೊ ಕಡ್ತಾ ಹೊಡ್ಯಾಕ ನಮಗ್ ಬರ್ಬೇಕಾಗ್ತೈತಿ. ರೈಟ್. ಸೊ ಡಿವೈಡ್ ಬೈ ಏನಾಗ್ತದೆ? 9 ಆಗ್ತಾ ಇದೆ. ಹೌದಾ? ಸೊ 9 ಅಂದ್ರೆ 9 ಆರ್ಲೆ ನೋಡ್ರಿ. ಹೌದಾ? ಎಸ್. 9 ಆರ್ಲೆ ಎಷ್ಟ? 9 7 ತಗೋರಿ. 9 ಆರ್ಲೆ ಬೇಡ. 9 7 63 27 ಉಳಿತು. 9 3 27. ಸೊ 306ಕ್ಕ 73 ಗುಣಾಕಾರ ಮಾಡ್ರಿ ಅಂದ್ರೆ ನಿಮಗೆ ಏನಾಗ್ತೈತಿ? ಲಸ ಸಿಗ್ತೈತಿ. ಸೊ ದಟ್ ಈಸ್ ಏನಾಗಿರ್ತದ? ಆನ್ಸರ್ ಆಗಿರ್ತಾ ಇದೆ. ಸಿಂಪಲ್ ಆಗಿ ಬರಿಬಹುದು ನಾವು. ನಿಮ್ಗೆ ಎಲ್ಲಿ ತನಕ ಬರೋದಿಲ್ಲ ಅಲ್ಲಿ ತನಕ ಬರ್ಲಿಕ್ಕೆ ಟ್ರೈ ಮಾಡ್ರಿ. ನಿಮಗೊಂದು ಐಡಿಯಾ ಹೇಳ್ತಾ ಇದ್ದೀನಿ, ಗಣಿತದಲ್ಲಿ ಪ್ರತಿಯೊಂದು ಪ್ರಶ್ನೆಗೆ ಉತ್ತರ ಬರೆಯೋದ. ಕೊಟ್ಟದ್ದನ್ನ ಮಾತ್ರ ಬೇರಿ. ಕೊಟ್ಟದ್ ಬರ್ರಿ. 2 ಸಂಖ್ಯೆಗಳನ್ರಿ ಇವತ್ತನ್ನ ಬರ್ರಿ. ಮಸ ಬರ್ರಿ, ಇದನ್ನ ಬರ್ರಿ. ಲಸ ಎಷ್ಟು? ಅರ್ಧ ಮಾರ್ಕ್ಸ್ ಕೊಡ್ತಾರೆ, ಇಲ್ಲ 1 ಮಾರ್ಕ್ಸ್ ಕೊಡ್ತಾರೆ. ಪುಣ್ಯ ಐತ ನಿಮ್ಮ ಮೇಲೆ ಬಹಳ ಕರುಣೆ ಆಗ್ತದಲ್ಲ. ಹೌದಾ? ಸೊ ಬಿಟ್ರಂದ್ರೆ ಏನು ಮಾಡಕ್ ಸಾಧ್ಯ ಇಲ್ಲ ಅವ್ರಿಗೆ. ಬರೀರಿ, ಏನ್ ಕೊಟ್ಟಿದಾರಲ್ಲ ಅವುಗಳನ್ನ ಬರಿಬೇಕಾದೈತಿ. ಹೌದಲ್ಲ? ಎಸ್. ಬರೀತಿರ್ತ ಅನ್ಕೊಂಡ ನೆಕ್ಸ್ಟ್ ಬಾರಿ ಮುಂದಿನ ಪ್ರಶ್ನೆಗೆ ಹೋಗೋಣ. √3 + 5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಅಂತಾನೆ ಹೇಳ್ಬೋದು. √3 + 5 ಇದೊಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಹೇಳಿದರೆ ಒಂದು 4 ಸ್ಟೆಪ್ ನಾನು ನಿಮ್ಗೆ ಹೇಳ್ತೀನಿ. ನೀವು ಹಂಗ ಬರೆದು ಬಿಡ್ರಿ, ತಲೆ ಕೆಡ್ಸ್ಕೊಕ್ ಹೋಗ್ಬೇಡಿ. ಅದನ್ನ ಎಕ್ಸಾಕ್ಟ್ಲಿ ಬರಿಬೇಕಾದ್ರೆ ಬಹಳ ಸಿಸ್ಟಮೆಟಿಕ್ ಆಗಿ ಬರೀಬಹುದು ನಾವ. ತಲೆ ಕೆಡ್ಸ್ಕೊಕ್ ಹೋಗ್ಬೇಡಿ. ಯಾರಿಗೆಲ್ಲ ಪಾಸ್ ಆಗ್ಬೇಕಾಗಿದ್ದೀರಿ, ಸ್ಕೋರ್ ಮಾಡ್ಬೇಕಾಗಿದ್ದೀರಿ, ಇಂತಿಷ್ಟು ಬಿದ್ರೆ ಸಾಕು ಅನ್ನುವಂತ ವಿಚಾರವಲ್ಲ. ಸೊ ಅವ್ರು ಈ ರೀತಿ ಬರಿಬಹುದು. ನಾನು ಆ ರೀತಿನ ಬರಿತೇನೆ ನೋಡ್ರಿ. √3 + 5 = ಏನಾಗಿರ್ಲಿ? P/Q ಆಗಿರ್ಲಿ. ಕೆಲವೊಂದು ಕಡೆ A/B ಬರ್ದಿರ್ತಾರೆ. ಏನು ಸಮಸ್ಯೆ ಇಲ್ಲ. A/B ಬರ್ಕೋದಿಲ್ಲ, P/Q ತಗೋರಿ. ಇಲ್ಲೊಂದು ಪಾಯಿಂಟ್ ಬರದ, P ಮತ್ತು Q ಗಳು ಇಷ್ಟವೇ Z ಗೆ ಸೇರಿ. ಇಷ್ಟು ಬರೆದ್ರೆ ಸಾಕು. P ಮತ್ತು Q ಗಳು Z ಗೆ ಸೇರಿ. Z ಅಂದ್ರೆ ಏನ್ ಹೇಳ್ರಿ? ಸೊ ದಟ್ ಈಸ್ ಪೂರ್ಣಾಂಕವು ಇಂಟೀಜರ್ ಗೆ ಸೇರಿದಾವೆ ಅಂತ ಅರ್ಥ ಕೊಡ್ತಾ ಇದೆ. ಹೌದಾ? ಎಸ್. P ಮತ್ತು Q ಗಳು ಏನಿದಾವೆ? Z ಗೆ ಸೇರಿದಾವೆ ಅಂತ ಕೊಡ್ತಾ ಇದೆ. ಅಂದ್ರೆ ಪೂರ್ಣಾಂಕಗಳಾಗಿದಾವೆ ಅಂತ. ಸೊ 1 ಪಾಯಿಂಟ್. ಸೊ ನೆನ್ಪಿಟ್ಕೋರಿ. √3 + 5 = ಏನಾಗಿರ್ಲಿ? P/Q ಆಗಿರ್ಲಿ. ಯಾಕಂದ್ರೆ ಇದೊಂದು ಭಾಗಲಬ್ಧ ಸಂಖ್ಯೆ ಅಂತ ನಾವು ಕನ್ಸಿಡರ್ ಮಾಡಿದ್ದೇವೆ. ಹೌದಾ? ಸೊ ಆ ರೀತಿನ ಬಿಡಿಸ್ಬಿಡೋಣ, ನೋ ಪ್ರಾಬ್ಲಮ್. ನಮಗ ಇಲ್ಲಿ ರೂಟ್ ಯಾವ್ದಿತ್ತು ಅನ್ನೋದು ಕನ್ಫರ್ಮ್ ಮಾಡ್ಕೋಬೇಕು. ನೋಡ್ರಿ, ಸಿಂಪಲ್ ಆಗಿ ಬರೀತಾನೆ ಡೈರೆಕ್ಟ್ ಗೆ. √3 + 5 = ಏನಿದೆ? P/Q ಇದೆ. ನಮಗ್ ರೂಟ್ ಎಲ್ಲಿದೆ? ಸೊ ಇಲ್ಲಿದೆ. ಅದಲ್ಲೇ ಹೇಳ್ರಿ, 5 ಆ ಕಡೆ ಕಳಿಸ್ರಿ. √3 = P/Q. 5 ಈ ಕಡೆ ಇಲ್ಲಿ ಪ್ಲಸ್ ಅದ ನೋಡಿ. ಇಲ್ಲಿ ಮೈನಸ್ ಐತಂದ್ರೆ ಆ ಕಡೆ ಪ್ಲಸ್ ಆಗ್ತೈತೆ. ಪ್ಲಸ್ ಅದ ಈ ಕಡೆ ಬಂದ್ರೆ ಏನಾಗ್ತೈತೆ? ಸೊ ಮೈನಸ್ ಆಗ್ತೈತೆ. ಪ್ಲಸ್ ಅದು ಏನಾಗ್ತೈತೆ? ಮೈನಸ್ ಆಗ್ತೈತೆ. ಸೊ ಇದನ್ನ ಹೆಂಗ್ ಬರೀತಾರೆ ನೋಡ್ರಿ ನಾನು ಮತ್ತೆ. √3 = P ಇದೆ. P ಬೇರೆ, ಇದು ಕೂಡಿಸ್ಬೇಡ್ರಿ. Q × 5 ಅಂದ್ರೆ ಏನಾಗ್ತದ್ರಿ? 5Q ಆಗ್ತದೆ. ಸೊ ಡಿವೈಡ್ ಬೈ ಕೆಳಗೆ ಏನೈತಿ? ಮುಗೀತು. ಇಷ್ಟು ಬರೆಯಕ್ ಕಲ್ತ್ರ ಅಂದ್ರೆ ಲೆಕ್ಕ ಮುಗೀತು ನೋಡ್ರಿ. ಇಷ್ಟು ಸಾಕು. ಇಷ್ಟ ಬರದ್ ಬಿಟ್ರೆ ಸಾಕು ಆಗ್ತೈತಿ. ಲಾಸ್ಟ್ ಒಂದು ಪಾಯಿಂಟ್ ಇದೆ ನೋಡ್ರ. √3 ಏನ್ ಮಾಡ್ತೈತಿ ಹೇಳ್ರಿ? √3 ಒಂದು ಏನ್ ಮಾಡ್ತೈತಿ? ಇದನ್ನ ಬರೆದ್ಬಿಡೋದು. ಇಲ್ಲಿ ಏನಿದೆಲ್ಲ ಇದೆ, ಇದೇನಿದೆಲ್ಲ ಇದನ್ನ ಬರೆದ್ ಬಿಡೋದ್ರಿ. ರೈಟ್. ಸೊ ಯಾವ್ದನ್ರಿ? P - 5Q ಡಿವೈಡ್ ಬೈ Q ಅನ್ನ ಭಾಗಿಸುತ್ತದೆ. ಹೌದಾ? ಆದರೆ ನಮ್ಮ ಕಲ್ಪನೆ ತಪ್ಪಾಗಿದೆ. ಫಸ್ಟ್ ಪಾಯಿಂಟ್ ಬರಿಬೇಕು. ಆದರೆ ನಮ್ಮ ಕಲ್ಪನೆ ತಪ್ಪಾಗಿದೆ. ಏನ? √3 ಒಂದು ಏನ್ ಹೇಳ್ರಿ? √3 ಒಂದು ಅಭಾಗಲಬ್ಧ ಸಂಖ್ಯೆ. ಆದ್ದರಿಂದ ಏನ್ ಹೇಳ್ರಿ? ಆದ್ದರಿಂದ ಯಾವುದು? √3 + 5 ಒಂದು ಏನ್ ಹೇಳ್ರಿ? ಇದು ಒಂದು ಕೂಡ ಏನ್ ಹೇಳ್ರಿ? ಅಭಾಗಲಬ್ಧ ಸಂಖ್ಯೆ ಆಗಿದೆ. ಇಷ್ಟು ಬರೆಯಕ್ ಕಲೀರಿ. ಪ್ಲಸ್ ಎಕ್ಸಾಮ್ ದಾಗ ಇಂತಾದ ಬರ್ತದ, ನೆನ್ಪಿಟ್ಕೋರಿ. ಸೊ ಗ್ಯಾರಂಟಿಯಾಗಿ ಇದೇ ಪ್ರಶ್ನೆ ಬರ್ತೈತಿ, ನೆನ್ಪಿಟ್ಕೋರಿ. ಇಂತಾದ ಬರ್ತಾ ಇದೆ, ಇದೇ ಬರ್ತಾ ಇದೆ. ಇದನ್ನ ಫಸ್ಟ್ ಬರಿಬೇಕಾಗಿತ್ತು ನಾವು. √3 + 5 ಏನಾಗಿರ್ಲಿ? ಭಾಗಲಬ್ಧ ಸಂಖ್ಯೆ ಆಗಿರ್ಲಿ. ನಮ್ಮ ಕಲ್ಪನೆ ಇರೋದು.
ಬಟ್ ಕೊನೆಗೆ ನಮ್ಮ ಕಲ್ಪನೆ ಏನಾಗೈತಿ, ತಪ್ಪಾಗಿದೆ. ರೈಟ್. ಸೊ ಇಷ್ಟು ಬರೆದ್ರೆ ಅಂದ್ರ ನಿಮಗೆ ಆರಾಮಾಗಿ 2 ಅಂಕಗಳು ಸಿಗ್ತಾ ಇದಾವೆ. ಸೊ ನೆನ್ಪಿಟ್ಕೊರಿ ಸ್ನೇಹಿತರೆ. ಕ್ಲಿಯರ್? ಇಷ್ಟು ಈಸಿ ಆಗಿರ್ತಕ್ಕಂಥ ಪ್ರಶ್ನೆ ಇದೆ, ಎಕ್ಸಾಮ್ ಗ್ಯಾರಂಟಿ ಇದೆ ಬರ್ತಾ ಇದೆ, ನೆನಪಿರ್ಲಿ ಅಂತ ಹೇಳ್ತಾ ಟ್ರೈ ಮಾಡಿ. ಸೊ ಬನ್ನಿ, 438 ಮತ್ತು 606 ವಿಶೇಷವಾಗಿ ಭಾಗಿಸ್ತಕ್ಕಂಥ ಅತ್ಯಂತ ದೊಡ್ಡ ಸಂಖ್ಯೆನ ಕಂಡುಹಿಡಿರಿ. ದೊಡ್ಡ ಸಂಖ್ಯೆ ಬತ್ತಂದ್ರೆ ನೆನ್ಪಿಟ್ಕೋರಿ, ದೊಡ್ಡ ಸಂಖ್ಯೆ ಬತ್ತಂದ್ರ ಮಸ ಕಂಡುಹಿಡ್ಕೋಬೇಕು. ಚಿಕ್ಕ ಸಂಖ್ಯೆ ಬಂದಿತ್ತಂದ್ರ ಲಸ ಕಂಡುಹಿಡಿಬೇಕು. ನೆನ್ಪಿಟ್ಕೋರಿ, ದೊಡ್ಡ ಸಂಖ್ಯೆ ಬಂದ್ರ ಮಸ, ಚಿಕ್ಕ ಸಂಖ್ಯೆನ ಕಂಡುಹಿಡಿಯಿರಿ ಅಂದ್ರ ಲಸ ಕಂಡುಹಿಡ್ಕೋಬೇಕು. ಇದು ತಲೆ ಇಟ್ಕೋರಿ. ಇವೆರಡು ತರದ್ದು ಕಂಡುಹಿಡೋದು ಬೇಡ್ರಿ. ಯಾವ್ದು? 438, ಇನ್ನೊಂದು ಯಾವ್ದು? 606. ಇವುಗಳ ಏನ್ ಮಾಡ್ರಿ, ಮಸ ಕಂಡುಹಿಡಿಯಿರಿ. ಮಸ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಎರಡು ಯಾವ ಮಗೆ ಸಮ ಸಂಖ್ಯೆ ಇರೋದ್ರಿಂದ 2 2 2 1 2 9 2 3 2 0 2 3. ನೆಕ್ಸ್ಟ್ 9 10 12 ಆಯ್ತು. 3 3 6. ಎಸ್, 2 3 ಮಗಿಲಿ ಹೋದೈತಿ. 3 7 21. 3 3 3 1 3 0 3 1. 3 6 10. 7 3 10 ಆದೈತಿ. 1 1 2. ಮೇಬಿ ಯಾವ ಮಗ್ಗೆ ಇಲ್ಲ ಆತ ಅನ್ಸುತ್ತೆ. 73 ಮತ್ತು 101 ಇವು ಯಾವ್ದಾದ್ರು ಮಗ್ಗೆಲಿ ಇದಾವ? ಇಲ್ಲ. ಯಾವ ಮಗ್ಗೆಲಿ ಇಲ್ಲ ಅಂತ ಅನ್ಸುತ್ತೆ. ಬಿಕಾಸ್ ದೇ ಆರ್ ಪ್ರೈಮ್ ನಂಬರ್, ಅವಿಭಾಜ್ಯ ಸಂಖ್ಯೆ. ಹಾಗಾದ್ರೆ ಇವುಗಳ ಗುಣಾಕಾರ ಆಗ್ಲಿ. ಸೊ ಇಟ್ ಮೀನ್ಸ್ ಎಷ್ಟಪ್ಪ ಅಂತ ಕೇಳಿದ್ರ 6. ಆದ್ದರಿಂದ ಅತ್ಯಂತ ದೊಡ್ಡ ಸಂಖ್ಯೆ ಯಾವ್ದಪ್ಪ ಅಂತ ಕೇಳಿದ್ರ ಅತ್ಯಂತ ದೊಡ್ಡ ಸಂಖ್ಯೆ 6. ಮುಗಿತು ಉತ್ತರ. ನೆನಪಿರ್ಲಿ, ದೊಡ್ಡ ಸಂಖ್ಯೆ ಐತಂದ್ರ ಮಸ ಕಂಡುಹಿಡಿಬೇಕು, ಚಿಕ್ಕ ಸಂಖ್ಯೆನ ಕಂಡುಹಿಡಿರಿ ಅಂದ್ರೆ ಲಸ ಕಂಡುಹಿಡಿಬೇಕು. ಕ್ಲಿಯರ್ ಆಯ್ತಲ್ರಿ? ಈಸಿಯಾಗಿ 5 ಅಂಕಗಳನ್ನ ಈ ಟಾಪಿಕ್ ನಲ್ಲಿ ನೀವೇನ್ ಮಾಡ್ಬೋದು, ಪಡಿಬಹುದು. 2 ಅಂಕದ 2 ಪ್ರಶ್ನೆಗಳು ಬರ್ತಾ ಇದಾವೆ. ಒಂದು ರೂಟ್ ಮೇಲೆ ಬರ್ತಾ ಇದೆ, ಒಂದು ಮಸಾಲ ಅಥವಾ ಇಂಥ ಪ್ರಶ್ನೆಗಳು ಬರ್ತಾ ಇದಾವೆ. ಇದನ್ನ ಸಮರ್ಥಿಸಿ. 7 × 11 × 13 + 13 ಒಂದು ಸಂಯುಕ್ತ ಸಂಖ್ಯೆ. ಸಂಯುಕ್ತ ಸಂಖ್ಯೆ ಅಂದ್ರೆ ನಿಮ್ಗೆ ಗೊತ್ತೈತಿ, ಭಾಗ ಹೋಗುವ ಸಂಖ್ಯೆ. ಅವಿಭಾಜ್ಯ ಸಂಖ್ಯೆಗಳನ್ನು ಹೊರತುಪಡಿಸಿ ಅಂತಂದ್ರೆ. ಹೌದಾ? ಸಿಂಪಲ್ ಇದೆ ನೋಡ್ರಿ. ಇಂಥದ್ದು ಯಾವ್ದಾದ್ರು ಒಂದು ಪ್ರಶ್ನೆ ಬರ್ತಂದ್ರ ಮನಸ್ಸಿನಲ್ಲಿ ಹೊಡೆದ್ ಬಿಡ್ರಿ. ಯಾಕ ನಾನು ಈಗ ಬಿಡಿಸಿದ ನೀವು ಬಿಡಿಸ್ತಾ ಇದ್ದಾರೆ. ಸಿಂಪಲ್. 2 ಕಡೆ ಇದೊಂದು ಗುಂಪ ಇದೊಂದು ಗುಂಪ, ಪ್ಲಸ್ ಏನ್ ಮಾಡ್ತೈತಿ, 2 ಗುಂಪುಗಳನ್ನ ಮಾಡ್ತೈತಿ. ಪ್ಲಸ್ ಇರ್ಬೋದು, ಮೈನಸ್ ಇರ್ಬೋದು. ಹೌದಾ? 2 ಕಡೆ ಕಾಮನ್ ಯಾವ್ದಿದೆ? 13 ಕಾಮನ್ ಇದೆ ರೀ. ಹಾಗಾದ್ರೆ ಏನು ಉಳಿತು ಒಳಗಡೆ? 7 × 11 ಉಳಿತು. ಪ್ಲಸ್ 13 1 13. ಸಿಂಪಲ್ ನೋಡ್ರಿ. 13 11 7 77 ಪ್ಲಸ್ 1 ಏನ್ ಬಂತು? ಕೂಡ್ಸ್ರಿ. 13 × 78. ಸೊ ಗುಣಾಕಾರ ಮಾಡಿದ ನೋಡ್ರಿ. 8 3. ಸಿಂಪಲ್. 13 8 ಎಷ್ಟು ಬರ್ತದ? 104 ಬರ್ತದ. 10 ಕೈಲ ಆಗ್ತದ. 13 7 91 1 10 ಅಂದ್ರೆ 101 ಬರ್ತದ. ಮೇಬಿ ಎಸ್ ಕರೆಕ್ಟ್ ಇದಲ್ರಿ? ಕನ್ನಡ ಚೆಕ್ ಮಾಡ್ರಿ. ಗುಣಾಕಾರ ಓಕೆ. ಸಮ ಸಂಖ್ಯೆ ಬಂದದ ನೋಡ್ರಿ. 4 ಅನ್ನೋದೊಂದು ಸಮ ಸಂಖ್ಯೆ. 1014 ಇದೊಂದು ಒಂದು ಸಮ ಸಂಖ್ಯೆ ಆಗಿದೆ. ಒಂದು ಸಮ ಸಂಖ್ಯೆ. ಆದ್ದರಿಂದ 7 × 11 × 13 + 13 1 ಏನಂತ ಬರಿಬಹುದು ಹೇಳ್ರಿ? ಸಂಯುಕ್ತ ಸಂಖ್ಯೆ ಅಂತ ಬರಿಬಹುದು. ಎಂತ ಸಂಖ್ಯೆ? ಸಂಯುಕ್ತ ಸಂಖ್ಯೆ ಅಂತ ಹೇಳ್ಬೋದು. ಸಿಂಪಲ್. ಆರಾಮಾಗಿ ಪ್ರಶ್ನೆಗಳಿಗೆ ಉತ್ತರಗಳನ್ನ ನೀವೇನ್ ಮಾಡ್ಬೋದು, ಸೊ ಬಿಡಿಸಬಹುದು. ಇಂಥ ಲೆಕ್ಕಗಳು ಈಸಿ ಆಗಿರ್ತಾ ಇದಾವೆ. ಆರಾಮಾಗಿ ನೀವೇನ್ ಮಾಡ್ಬೋದು, ಬಿಡಿಸಬಹುದು. ನೋಡಿ ಎಷ್ಟು ಅಂಕಗಳು? 5 ಅಂಕಗಳು ಇಲ್ಲಿ ಏನಾದವು ಸಿಗ್ತಾ ಇದಾವೆ. ನೆನ್ಪಿಟ್ಕೋರಿ. ಮತ್ತೊಂದು ರೈಟ್ ಆಗಿರ್ತಕ್ಕಂಥ ಪ್ರಶ್ನೆ, 200 = 2 ರ ಘಾತ m × 5 ರ ಘಾತ n ಆದರೆ m ಮತ್ತು n ಗಳ ಬೆಲೆ ಕಂಡುಹಿಡಿಯಿರಿ. ಈಸಿ ಇದೆ ರೀ. ಇದನ್ನ ಅವಿಭಾಜ್ಯ ಪೂರ್ತಂಡ ಬರ್ದಾರ. ಒಂದ್ 2 ಮಗಿಲೆ ಬರ್ದಾರ, ಒಂದ್ 5 ಮಗಿಲೆ ಬರ್ದಾರ. ನಿಮಗೂ ಅಷ್ಟ ಒಟ್ಟ ವಿಚಾರ ಮಾಡಂಗಿಲ್ರಿ. ಅಲ್ಲಿ ಕೊಟ್ಟಿದಾರ ಅಂದ್ಕೊಳ್ಳಿ ಏನ್ ಮಾಡ್ರಿ, 200 ತಗೋದೈತಿ. ಒಮ್ಮೆ 5 ತಗೋರಿ, ಇಲ್ಲ 2 ತಗೋರಿ. 2 1 0 0 2 5 10 0 0 2 25 50. ಇನ್ ನೆಕ್ಸ್ಟ್ 5 5 5 1 ನೋಡ್ರಿ. 2 ಎಷ್ಟು? 1 2 3 3. 5 ಎಷ್ಟು? 2 ಅದಾವೆ. ಹಾಗಾರ ನೋಡ್ರಿ, m ಜಾಗದಾಗ ಎಷ್ಟು ಅದ ರೀ? 3 ಇದೆ. ನೆಕ್ಸ್ಟ್ n ಜಾಗದಾಗ ಎಷ್ಟು ಇದೆ ಹೇಳ್ರಿ? 2 ಇದೆ. ರೈಟ್. ಸೊ ದಟ್ ಈಸ್ ಏನಪ್ಪಾ ಅಂದ್ರ ಈಸಿ ಆಗಿರ್ತಕ್ಕಂಥ ಪ್ರಶ್ನೆ ಅಂತಾನೆ ಹೇಳ್ಬೋದು. ಆರಾಮಾಗಿ ಪ್ರಶ್ನೆಗಳನ್ನ ಏನ್ ಮಾಡ್ಬೋದು, ಸೊ ಬಿಡಿಸಬಹುದು. ನೆನ್ಪಿಟ್ಕೋರಿ. ಓಕೆ. ಸೊ ದಟ್ ಈಸ್ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಪ್ರಶ್ನೆ ಅಂತಾನೆ ಹೇಳ್ಬೋದು. ಸೊ ಎಕ್ಸಾಮ್ ರೂಟ್ 2 ಇದನ್ನ ಕೇಳಂಗಿಲ್ಲ. ಯಾಕೆ ಕೇಳಂಗಿಲ್ಲ ಅಂದ್ರೆ ಇದು 3 ಅಂಕದ ಪ್ರಶ್ನೆ ಆಗಿದೆ. ನಿಮಗ್ 3 ಅಂಕದ ಪ್ರಶ್ನೆ ಬರೋದಿಲ್ಲ. ಹಾಗಾಗಿ ಇದ್ರ ಬಗ್ಗೆ ಏನ್ ಮಾಡಕ್ ಹೋಗ್ಬೇಡ್ರಿ, ತಲೆ ಕೆಡ್ಸ್ಕೊಕ್ ಹೋಗ್ಬೇಡಿ. ಹೌದು ಸರ್ ಬಿತ್ತು ಅಂದ್ರೆ ಹೆಂಗ್ರಿ? ಸಿಂಪಲ್ ಆಗಿದಲ್ಲ. ನಾನು ಹೇಳಿಲ್ಲ ಏನ, ರೂಟ್ 1 ಏನತ್ತ ತಗೋಣರಿ, ಎಷ್ಟು ಬರ್ಯಾಕಿಲ್ರಿ ಸಾಕು. ರೂಟ್ 2 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ. ಹೌದಾ? ಎಸ್. ಇದಾದ ಕೂಡಲೇ ರೂಟ್ 2 = p/q
ರೈಟ್. ಸೊ ಇಲ್ಲಿ ಏನ್ ಬರದ ಪಿ ಮತ್ತು ಕ್ಯೂಗಳು ಏನಾಗಿದಾವ್ರಿ ಜಡ್ಡಕ್ ಸೇರಿದಾವು. ಎರಡು ಕಡೆ ವರ್ಗ ಮಾಡ್ರಿ, ಇದೊಂದು ಪಾಯಿಂಟ್ ಬರಬೇಕಿಂತದ √3 √2 ಬಂದು ಅಂದ್ರೆ ಎರಡು ಕಡೆ ವರ್ಗಗೊಳಿಸಿದಾಗ ಇಟ್ ಮೀನ್ಸ್ ಸ್ಕ್ವೇರ್ ಮಾಡಿದಾಗ ಸಿಂಪಲ್ ಆಗಿ ಹೇಳ್ತಾ ಇದ್ದೇನೆ ಏನ್ ಬರೀಬೇಕು, ಎರಡು ಕಡೆ ವರ್ಗ ಅಂದ್ರೆ ಏನ ಸೇಮ್ ಹೆಂಗಿತ್ತು ಹಂಗ ಬರೀರಿ ಇಸ್ ಈಕ್ವಲ್ ಟು P/Q ಬ್ರಕೆಟ್ ಸ್ಕ್ವೇರ್ ಬರೀಬೇಕು. ನೆಕ್ಸ್ಟ್ ಈ ಕಡೆ ಬರೀತಾ ನೋಡ್ರಿ, ಅವಾಗ ಏನಾಗ್ತದ ಎರಡು ಸ್ಕ್ವೇರ್ ಇದ್ದದ ಏನಾಗ್ತದ ರೂಟ್ ಕ್ಯಾನ್ಸಲ್ ಆಗ್ತದ, P² ಡಿವೈಡ್ ಬೈ Q². ಸೊ Q² ಈ ಕಡೆ ಬಂದ್ರೆ ಏನಾಗ್ತೈತಿ ಇಂಟು ಓದಿತಿ, Q² ಇಸ್ ಈಕ್ವಲ್ ಟು ಏನಾಗ್ತದ P² Q² ನ ಭಾಗಿಸ್ತೈತಿ. ಕ್ಲಿಯರ್. ಇಲ್ಲಿ P² ಸಿಂಪಲ್ P² ಏನ್ ಮಾಡ್ತಿದ್ರಿ, P² ಏನಾಗೈತಿ 2 ಆಗೈತಿ. ಸೊ ಎರಡನ್ನ ಏನ್ ಮಾಡ್ತೈತಿ ನೋಡ್ರಿ ಗುಣಾಕಾರ ಮಾಡ್ತದ, Q² ಈ ಕಡೆ ಇಂಟು ಆಗ್ತದ, ಡೈರೆಕ್ಟ್ ಆಗಿ ಬರೀಬಹುದು. P² ಏನ್ ಮಾಡ್ತದ ಎರಡು Q² ನ ಹೊಂದಿತಿ. ಇಟ್ ಮೀನ್ಸ್ P² ಏನಾಗಿದೆ ನೋಡ್ರಿ 2 ಅನ್ನುವಂತ ಸಮ ಸಂಖ್ಯೆನ ಹೊಂದಿದೆ. ಹಾಗಾಗಿ P² ಇಲ್ಲಿ ಏನಾಗೈತಿ ಸಮ ಸಂಖ್ಯೆ ಅಂತ ಹೇಳ್ಬೋದು. ಸಮ ಸಂಖ್ಯೆ P² ಸಮ ಸಂಖ್ಯೆ ಆದ್ರೆ P ನು ಸಹಿತ ಏನಾಗಿರ್ತೈತಿ ಸಮ ಸಂಖ್ಯೆ ಆಗಿರ್ತೈತಿ. ಇದು ಒಂದು ಪಾಯಿಂಟ್ ಆಯ್ತು, ಶಾರ್ಟ್ ಕಟ್ ದಾಗ ಹೇಳ್ತಾ ಇದ್ದೇನೆ, ನೆನ್ಪಿಟ್ಕೋರಿ. ಇನ್ನ ಇಲ್ಲೇ ನೋಡ್ರಲ್ಲ ನಮಗ್ ಕ್ಯೂ ಬೇಕಿದೆ, ಎರಡು ಕಡೆ ಬಂದ್ರೆ ಡಿವೈಡ್ ಆದೈತಿ, ಅದನ್ನ Q² ಇಸ್ ಈಕ್ವಲ್ ಟು ಏನ್ ಬರೀಬಹುದು P²/2. ಹಾಗಾದ್ರೆ Q² ಏನ್ ಮಾಡ್ತೈತಿ ಸಾರಿ Q² 2 ಅಂದ್ರೆ P² ಅನ್ನ ಏನ್ ಮಾಡ್ತೈತಿ ಭಾಗಿಸುತ್ತದೆ. ಯಾಕ 2 ಡಿವೈಡ್ ಆಗೈತಿ ಅಂದ ಕೂಡಲೇ ಭಾಗಿಸ್ತೈತಿ. ಹಾಗಾದ್ರೆ Q² ಭಾಗಿಸ್ತೈತಿ ಅಂದ ಕೂಡಲೇ Q P ಅನ್ನು ಭಾಗಿಸುತ್ತದೆ ಅಥವಾ P² ನ ಭಾಗಿಸ್ತದೆ. Q² ನೋಡ್ರಲ್ಲ Q² ಏನ್ ನೋಡಿ 2 ಅನ್ನೋದು P² ನ ಭಾಗಿಸ್ತೈತಿ. Q² ಆನ್ಸರ್ ಬಂದಿತ್ತು ಅಂದ್ಕೂಡಲೇ ಭಾಗಿಸ್ತೈತಿ ಅಂತ ಒಂದು ಅರ್ಥ ಕೊಡ್ತಾ ಇದೆ, ಅದು ನೆನ್ಪಿಟ್ಕೋರಿ. ಹಾಗಾರ ಇಲ್ಲಿ P ಮತ್ತು Q ಏನದು ಎರಡು ಸಮಸಂಖ್ಯೆಗಳದು. ಯಾಕ ಭಾಗಕಾರ ಸಮಸಂಖ್ಯೆ ಅಂದ್ಕೂಡಲೇ ಸಮಸಂಖ್ಯೆಗಳನ್ನ ನಾವು ಕರಿತಾ ಇದಾವೆ. ನಮ್ಮ ಊಹೆ ಏನಾಗಿದೆ ತಪ್ಪಾಗಿದೆ. ಯಾಕೆ ತಪ್ಪಾಗಿದೆ ಹೇಳ್ರಿ, √2 ಒಂದು ಭಾಗಲಬ್ಧ ಸಂಖ್ಯೆ ಅಂತ ಕನ್ಸಿಡರ್ ಮಾಡಿದಾವ್. ಅವಾಗ ನಾವೇನ್ ಬೇಕು, ನಮ್ಮ ಊಹೆ ತಪ್ಪಾಗಿದೆ. P ಮತ್ತು Qಗಳು ಏನಾಗಿದೆ ನೋಡ್ರಿ ಅವು ಸಂಯುಕ್ತ ಸಂಖ್ಯೆಗಳಂತ ಕಂಡು ಬರ್ತಾ ಇದಾವೆ. ಆದ್ರೆ ನಮ್ಮ ಊಹೆ ತಪ್ಪಾಗಿದೆ. √2 ಒಂದು ಭಾಗಲಬ್ಧ ಸಂಖ್ಯೆ. ಶಾರ್ಟ್ ಕಟ್ ಆಗಿ ಬರೀಬಹುದು, ಏನ್ ಸಮಸ್ಯೆ ಇಲ್ಲ. ಬಟ್ ಇದು ಬರೋದೇ ಇಲ್ಲ, ತಲೆ ಕೆಡ್ಸ್ಕೊಕ್ ಹೋಗ್ಬೇಡಿ. ಯಾಕಂದ್ರೆ ಕೇಳ್ರೆ 3 ಅಂಕ ಕೇಳ್ಬೇಕು. ಬ್ಲೂಪ್ರಿಂಟ್ ಪ್ರಕಾರ ನಿಮ್ಗೆ 3 ಅಂಕದ ಪ್ರಶ್ನೆ ಇಲ್ಲ, ನೆನ್ಪಿಟ್ಕೋರಿ. ಹೌದಾ? ಎಸ್. ಬನ್ನಿ ನೆಕ್ಸ್ಟ್ 510 ಮತ್ತು 92 ಪೂರ್ಣಾಂಕಗಳ ಲಸ ಮಸಗಳು ಅವಿಭಾಜ್ಯ ಅಪವರ್ತನ ವಿಧಾನದ ಕಂಡುಹಿಡಿದು ಕೆಳಗಿನ ಹೇಳಿಕೆನ ತಾಳೆ ನೋಡ್ರಿ ಅಂತ ಹೇಳಿದ್ರು. ಸಿಂಪಲ್ ಅದ ಸ್ನೇಹಿತರೆ, ನಿಮ್ಗೆ ಆಲ್ರೆಡಿ ಬರ್ತದೆ. 510ರ ಅವಿಭಾಜ್ಯ ಅಪವರ್ತನ ಗುಡ್ಲಬ್ಧ ಕಂಡುಹಿಡೀರಿ. ನಿಮ್ಗೆ ಇದು ವರ್ಕ್. 92ರ ಅವಿಭಾಜ್ಯ ಅಪವರ್ತನ ಕಂಡುಹಿಡೀರಿ ಸಿಂಪಲ್ ಆಗಿ. ಅವಿಭಾಜ್ಯ ಸಂಖ್ಯೆ ಯಾವ ಅನ್ನೋದು ಹೇಳಿದೆ ನಾನು. 2 ಇದೆ, 3 ಇದೆ, 5 ಇದೆ, 7 ಇದೆ, 11 ಇದೆ, 13 ಇದೆ, 17 ಇದೆ, ರೈಟ್. ಸೊ ಈ ಸಂಖ್ಯೆಗಳನ್ನ ತಗೊಂಡ ಇವುಗಳ ಅವಿಭಾಜ್ಯ ಅಪವರ್ತನವನ್ನ ಕಂಡುಹಿಡೀರಿ. ಹಿಡಿಬೋದಾ ನೋಡ್ರಿ. ಈಗ ಉದಾಹರಣೆ 510 ಅಂದ್ರೆ ನಾವ್ ಯಾವ ತಗೊಂಡ್ರಿ 5 ಬಗ್ಗೆ ತಗೊಂಡ್ರಿ. ಈಜಿ ಇದೆ. 5 ಒಂದ್ಲೆ 5 ಬಗ್ಗೆ 10 ಅಂದ್ಕೂಡಲೇ ಮುಂದಿನ ಅಂಕೆ ತಗೋಬೇಕಾದ್ರೆ ಇಲ್ಲಿ 0 ಕೊಟ್ಟು ತಗೋಬೇಕು. 102 ಆಯ್ತು. ಕ್ಲಿಯರ್. ಕನ್ಫ್ಯೂಸ್ ಮಾಡ್ಕೊಂಗಿಲ್ಲ, ಯಾವತ್ತೂ ಹೇಳ್ತೇನೆ. ಇನ್ನ 102 ಬತ್ತು. ಯಾವ ಬಗ್ಗೆ ತಗೋತೀರಿ 7 ಬಗ್ಗೆ ತಗೋರಿ. 7 ಒಂದ್ಲೆ 7 32 ಇಲ್ಲ, 7 ಬಗ್ಗೆ 32 ಇಲ್ಲ. ಹಾಗಾದ್ರೆ ಯಾವ ತಗೊಂಡ್ರಿ 2 ಮಗೆ ತೆಗಿತಾರೆ, 3 ಮಗೆ ತಗೋರಿ. 3 3 9, 3 4 12, 34 ಬತ್ತು. 2 ಮಗ್ಗಿಲೆ ತಗೋರಿ. 2 ಒಂದ್ಲೆ 2, 7 14, ನೆಕ್ಸ್ಟ್ 17 ಒಂದ್ಲೆ 17. ಸೊ ಆನ್ಸರ್ 2 ಇಂಟು 3 ಇಂಟು 5 ಇಂಟು 17. ಕ್ಲಿಯರ್. ಎಸ್. ಇಲ್ಲಿ 92 ಅದ. 92 ಯಾವ ಮಗ್ಗೆ ಆಗಿದೆ? 92 ಯಾವ ಮಗ್ಗೆ? ಆ ಮಗ್ಗೆದ ಯಾವ ಬೇಕಾದ್ ತಗೋಬೋದ್ರಿ. ಆ ಮಗ್ಗೆ 92 ಅಂದ್ರೆ ತಗೋಬಹುದು, ಏನ್ ಸಮಸ್ಯೆ ಇಲ್ಲ. ನಾನು 2 ಮಗ್ಗಿಲೆ ತಗೋತೀನಿ. 2 4 8, 2 6 46 ಬತ್ತು. ಮತ್ತ ಅಗೇನ್ ಏನ್ ಮಾಡೋಣ, 46 ಅಂದ್ಕೂಡಲೇ 2 ಮಗ್ಗಿಲೆ ಹೋಗೋಣ. 2 2 2 3 ನೋಡಿ 23 ಒಂದ್ಲೆ. ಸೊ ಆನ್ಸರ್ ಏನ್ ಬಂತು 2 ಇಂಟು 2 ಇಂಟು 3 ಸಾರಿ 23. ಇಲ್ಲಿ ಏನ್ ಕಂಡಿದೆ ಅಂದರು ಮಸಾಪೆಲ್ಲ ಕಂಡುಹಿಡ್ಕೊ. ಮಸ ಕಂಡುಹಿಡ್ಕೋಬೇಕಂದ್ರೆ ಏನ್ ಹೇಳ್ರಿ HCF. ಎರಡು ಕಡೆ ಯಾವ ಸೇಮ್ ಐತಿ ನೋಡ್ರಿ 2 2 ಅದನ್ನೊಂದು ಬೇರೆ. ಆಮೇಲೆ 2 ಐತಿ ಇಲ್ಲ ಇಲ್ಲ ಮುಗೀತು. ಸೊ ಹಾಗಾಗಿ ಸೊ ಮಸ ಎಷ್ಟು ಬತ್ತು 2. LCM ಎಷ್ಟು ಬತ್ತು ಹೇಳ್ರಿ. ಮಸ ಏನ್ ಐತ್ಲಿ ಅದನ್ನ ಒಂದ್ ಸಲ ಬೇರೆ, ಇದನ್ನ ಕೂಡಿ ಒಂದ್ಸಲ ಬಂದಿತ್ತು ಅದನ್ನ ಬೇರೆ. ಇನ್ನು ಉಳಿದು ಎಲ್ಲ ಬೇರೆ 2 ಇಂಟು 3 ಇಂಟು 5 ಇಂಟು 17. ಈ ಕಡೆ ಉಳಿದ್ರಿ 2 ಇಂಟು 23. ಸೊ ಈ ರೀತಿ ಏನ್ ಬರ್ತೈತಿ ಲಸ ಬರ್ತಾ ಇದೆ ಸ್ನೇಹಿತರೆ, ನೆನ್ಪಿಟ್ಕೋರಿ. ಆರಾಮಾಗಿ ನಾವ್ ಏನ್ ಮಾಡಬಹುದು ಕಂಡ ಹಿಡಿಬಹುದು. ಕ್ಲಿಯರ್.
ಎಸ್, ಈಸಿ ಆಗಿರ್ತಕ್ಕಂತ ಪ್ರಶ್ನೆ ಇದಾವೆ. ಆರಾಮಾಗಿ ಏನ್ ಮಾಡ್ಬೋದು, ಲೆಕ್ಕಗಳನ್ನ ಬರಿಬಹುದು. ಅತಿ ಈಸಿಯಾಗಿ 5 ಅಂಕಗಳನ್ನ ನಾವೇನ್ ಮಾಡ್ಬೋದು, ಸೊ ಪಡಿಬಹುದು. ಇದನ್ನ ನೀವು ಟ್ರೈ ಮಾಡಿ. ಎಕ್ಸಾಮ್ಗೆ ಬರುವಂತ ಸಾಧ್ಯತೆ ಇಲ್ಲ, ಯಾಕಂದ್ರೆ 3 ಅಂಕದ ಪ್ರಶ್ನೆ ಇರೋದ್ರಿಂದ ತಲೆ ಕೆಡ್ಸ್ಕೊಕ್ ಹೋಗ್ಬೇಡಿ. ಪ್ರಾಕ್ಟೀಸ್ ಅಲ್ಲಿ ಹೇಳಕ್ ಬರಂಗಿಲ್ಲ. ಇನ್ಕ ನಾವು ನೋಡ್ಲು ಇಲ್ಲ ವಿಭಾಜ್ಯ ಅಪವರ್ತನಗಳು ಬಂತಲ್ರಿ, ಇವತ್ನ 2 ಅಂಕ ಕೇಳುವಂತ ಸಾಧ್ಯತೆನೂ ಇರ್ತಾ ಇದೆ, ರೈಟ್. ಸೊ 5 ಅಂಕಗಳನ್ನ ಆರಾಮಾಗಿ ಈ ಟಾಪಿಕ್ ನಲ್ಲಿ ಪಡಿಬಹುದು. ಮುಂದಿನ ಭಾಗದಲ್ಲಿ ಬಹುಪದೋಕ್ತಿಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇನೆ, ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಸ್ಟಡಿ ಮಾಡ್ತಾ ಇರಿ ಸ್ನೇಹಿತರೆ, ಚೆನ್ನಾಗಿ ಎಕ್ಸಾಮ್ಗೆ ತಯಾರಿಯಾಗಿ ಮುಂದಿನ ಭಾಗದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು, ಒನ್ ಅಂಡ್ ಆಲ್.